ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಮುಂದಿನ ಒಂದೊಂದು ದಿವಸಗಳಲ್ಲಿಯೂ ಈ ವರ್ಷವೆಲ್ಲವೂ ಕರ್ತನು ತಾನೇ ನಿಮಗೆ ಸಹಾಯಕನಾಗಿ ನಡೆಸಲಿ. ದೇವರ ಕೃಪೆ, ದೇವರ ಸಹಾಯ, ಪರಿಪಾಲನೆ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕಳೆದ ವಾರಗಳಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 11ನೇ ವಾಕ್ಯ ತನಕ ಇರುವಂಥ ವಾಕ್ಯ ಭಾಗವನ್ನು ಧ್ಯಾನಿಸ್ತಾ ಇದ್ದೆವು. ಮೊದಲನೇದಾಗಿ ಯೇಸು ಸ್ವಾಮಿ ಯಾವುದನ್ನು ನಮ್ಮಿಂದ ಬಯಸ್ತಾನೆ, ದೇವರ ವಾಕ್ಯನ ಸಾರ್ತಿದ್ದಂಥ ಯೇಸು ಸ್ವಾಮಿ ಬೇಸರದಲ್ಲಿ ಇದ್ದಂಥ ಆ ಬೆಸ್ತರನ್ನು ಕಂಡು, ಪೇತ್ರನನ್ನು ಕಂಡು ಅವರ ಬಳಿಗೆ ಹೋಗಿ ಅವರ ದೋಣಿಯನ್ನೇ ಆತನು ಉಪಯೋಗಿಸಿ ದೇವರ ವಾಕ್ಯನ ಸಾರಿದನು. ಕೊನೆಗೆ ಆ ಸಮಯದಲ್ಲಿ ಪೇತ್ರನನ್ನು ಏನು ಹೇಳದೆ ಕೊನೆಗೆ ಯೇಸು ಸ್ವಾಮಿ ಇನ್ನು ನೀವು ಆಳವಾದ ಸಮುದ್ರಕ್ಕೆ ನಡೆಸಿರಿ ಎಂಬುದಾಗಿ ಅವರಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಆವಾಗ ಪೇತ್ರನು ಒಂದು ಮಾತು ಹೇಳ್ತಾನೆ, ರಾತ್ರಿಯೆಲ್ಲ ನಾವು ಕಷ್ಟಪಟ್ಟೆವು, ಏನೂ ಸಿಗಲಿಲ್ಲ, ಆದರೆ ಈಗ ನಾವು ಹೋಗುವುದಿಲ್ಲ ಅಂತ ಹೇಳಿಲ್ಲ, ನಿನ್ನ ಮಾತಿನ ಮೇರೆಗೆ ನಾವು ಹೋಗುತ್ತೇವೆ ಅಂತ ಹೇಳಿ ಅವನು ಬಲೆಗಳನ್ನು ಹಾಕ್ತೇವೆ ಅಂತ ಹೇಳಿ ಅವನು ತನ್ನ ಬಲೆಗಳನ್ನು ಹಾಕ್ತಾನೆ. ಹಾಕುವಾಗ ಯೇಸು ಸ್ವಾಮಿ ಏನು ಹೇಳಿದರೋ ಅದೇ ಅವನ ಜೀವಿತದಲ್ಲಿ ಆಯಿತು. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಸಹ ಆ ಘಟನೆಗಳು, ಕಾರ್ಯಗಳು ಬೆಸ್ತನ ಜೀವಿತ ನಡೆದಂತೆ, ಪೇತ್ರನ ಜೀವಿತ ನಡೆದಂತೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಪ್ರತಿಯೊಂದು ವ್ಯವಹಾರಗಳಲ್ಲಿ ಯೇಸು ಸ್ವಾಮಿ ವಿಧ ವಿಧ ರೀತಿಯಲ್ಲಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಲೂಕ 5ನೇ ಅಧ್ಯಾಯ 5ನೇ ವಚನದಲ್ಲಿ, ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ. ಒಂದು ಸಣ್ಣ ಮೀನು ಸಿಕ್ಕಿದ್ರು ಅವನು ಹೇಳ್ತಿದ್ದ, ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ನಿನ್ನ ಮಾತಿನ ಮೇರೆಗೆ. ಕಳೆದ ವಾರದಲ್ಲಿ ನಾನು ಹೇಳಿದ್ದೆ, ಮಾನುಷಿಕ ಬುದ್ಧಿಯಿಂದ, ಜ್ಞಾನದಿಂದ ನಾವು ಯಾವಾಗಲೂ ಜೀವಿಸಬಾರ್ದು. ದೇವರ ಕೃಪೆಗೆ ಒಳಗಾಗಿ ದೇವರ ಕರಗಳನ್ನು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕು. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ದೇವರ ಸಮ್ಮುಖದಲ್ಲಿ ನಾವು ನಿರೀಕ್ಷೆಯಿಂದ ಹೋಗಬೇಕು. ಆವಾಗ ದೇವರು ತಾನೇ ನಮಗೆಲ್ಲ ರೀತಿಯಲ್ಲಿಯೂ, ಎಲ್ಲ ವಿಧದಲ್ಲಿಯೂ ತನ್ನ ಕೃಪೆಯಲ್ಲಿ ಆತ ನಮ್ಮ ನಡೆಸುವುದಕ್ಕೆ ಶಕ್ತನಾಗಿರ್ತಾನೆ. ಪ್ರಿಯರೇ, ಹಾಗೆ ಇವನು ತನ್ನ ಜ್ಞಾನ ಬಲವನ್ನು ಬದಿಗಿಟ್ಟು, ತನ್ನ ಅನುಭವವನ್ನು ಬದಿಗಿಟ್ಟು ಬೆಸ್ತನ್ನು ಹೇಳ್ಬೋದಿತ್ತು, ನಾವಿಷ್ಟೆಲ್ಲ ಕಷ್ಟಪಟ್ಟು ಏನಿಲ್ಲ, ನಾವು ಯಾಕೆ ಹೋಗಬೇಕು, ನಮಗೆ ಹೋಗಿ ಏನು ಸಿಗ್ತದೆ, ನಮಗೇನೂ ಸಿಗಲ್ಲ ಅಂತ ಹೇಳಿ ಗುಣಗುಟ್ಟಿ ಅವನು ಹೋಗಲಿಲ್ಲ. ನಿಜವಾದ ಫ್ಯಾಕ್ಟ್ ಹೀಗೆ, ನಮಗೇನು ಸಿಕ್ಕಲಿಲ್ಲ, ಹೌದು, ಆದರೆ ನಿನ್ನ ಮಾತಿನ ಮೇರೆಗೆ ನಾವು ಹಾಕ್ತೇವೆ, ಹೋಗ್ತೇವೆ, ನಮಗೆ ಖಂಡಿತ ಸಿಗ್ತದೆ ಅಂತೇಳಿ ಅರ್ಥ. ಹಾಗಾಗಿ ನಿಮ್ಮ ಮನೆ, ಕೆಲವೊಮ್ಮೆ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಮಕ್ಕಳ ವಿಷಯ, ಅವರ ಎಜುಕೇಷನ್ ವಿಷಯ, ಮದುವೆ ವಿಷಯಗಳು, ಯಾವುದೇ ಅನೇಕ ಕಾರ್ಯಗಳು ಪ್ರತಿಯೊಂದು ಮನೆಗಳಲ್ಲಿದೆ ಪ್ರಿಯರೇ. ಹಾಗಾಗಿ ನೀವು ಆಡುವ ಮಾತುಗಳನ್ನು ಸ್ವಲ್ಪ ಯೋಚಿಸಿ. ಮಾನುಷಿಕ ರೀತಿಯಲ್ಲಿ ಇದು ಸಾಧ್ಯ ಇಲ್ಲ, ನಮ್ಮ ಪ್ರಯತ್ನಗಳ ನಿಮಿತ್ತವಾಗಿದ್ದು ಸಾಧ್ಯ ಇಲ್ಲ, ಇಷ್ಟೆಲ್ಲ ನಾವು ಪ್ರಯಾಸ ಪಟ್ಟೆವು, ಸಾಧ್ಯ ಆಗಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ನಾವು ಅದನ್ನು ಮಾಡ್ತೇವೆ, ನಾವು ಹೋಗ್ತೇವೆ ಎಂಬುದಾಗಿ ಒಂದು ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಮುಂದೆ ಹೋಗಲಿಕ್ಕೆ ಯಾಕೆ ಆಗುವುದಿಲ್ಲ ಪ್ರಿಯರೇ? ಆಗ್ತದೆ. ಕೆಲವೊಮ್ಮೆ ಮದ್ದು ತಗೊಂಡೇ, ಔಷಧ ತಗೊಂಡೇ, ಅಥವಾ ಸೈಡ್ ಎಫೆಕ್ಟ್ ಆಗುವಂಥ ಪರಿಸ್ಥಿತಿಯಲ್ಲಿ, ಟ್ರೀಟ್ಮೆಂಟ್ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಜೀವಿತ ಹೋಗುವಾಗ ವೈದ್ಯರ ಅಥವಾ ಲೋಕದ ಪರಿಸ್ಥಿತಿಯಲ್ಲಿ ಇದು ಸಾಧ್ಯನೇ ಇಲ್ಲ. ಬಟ್ ನಿನ್ನ ಮಾತಿನ ಮೇರೆಗೆ, ದೇವರ ವಾಕ್ಯದ ಮೇರೆಗೆ, ವಾಕ್ಯ ಉಪದೇಶದ ಮೇರೆಗೆ ನಾನು ಹೋಗ್ತೇನೆ ಅಂತ ಹೇಳಿದರೆ ಖಂಡಿತ ದೇವರು ಈ ವಿಷಯದಲ್ಲಿ ಜಯ ಕೊಡ್ತಾರೆ, ಕಾರ್ಯ ಮಾಡ್ತಾರೆ ಪ್ರಿಯರೇ. ಹೌದು, ನಮ್ಮ ದೇವರು ನಂಬಿಗಸ್ತನಾದ ದೇವರು, ಮಾತಿಗೆ ಬದಲಾಗುವ ದೇವರಲ್ಲ. 6ನೇ ವಚನದಲ್ಲಿ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಸಾಧಾರಣ ನೋಡಿ, ಹಿಂದಿನ ರಾತ್ರಿ ಪೇತ್ರನು ಅವರ ಜೀವಿತದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು, ಎಷ್ಟೆಲ್ಲ ಪ್ರಯಾಸ ಪಟ್ಟರು ಅವರಿಗೆ ಏನೂ ಸಿಗಲಿಲ್ಲ. ಅಲ್ಲಿ ನಾವು ನೋಡುತ್ತೇವೆ, ಅವರ ಪಾಲುಗಾರರಿಗೂ, ಜೆಬೆದಾಯನ ಮಕ್ಕಳು, ಅಲ್ಲಿ ನಾವು ನೋಡುತ್ತೇವೆ, ಪಾಲುಗಾರರಿಗೂ ಏನು ಅವರ ಜೀವಿತದಲ್ಲಿ ಒಂದು ಅನುಭವ ಇಲ್ಲ. ಆದರೆ ಈಗ ದೇವರ ಮಾತಿನ ಮೇರೆಗೆ, ಯೇಸು ಸ್ವಾಮಿ ಹೇಳಿದ ಮಾತಿನ ಮೇರೆಗೆ
ಅವ್ರು ಬಲೆಗಳನ್ನು ಹಾಕ್ತಾರೆ. ಈಗ ಅವನು ಒಂದು ಮಾತು ಹೇಳಿದ, ನಿನ್ನ ಮಾತಿನ ಮೇರೆಗೆ ನಾವು ಬಲೆಯನ್ನು ಹಾಕ್ತೇವೆ. ಹಾಗೆ ನಿಮ್ಮ ಪ್ರತಿಯೊಂದು ವಿಷಯಗಳಲ್ಲಿ, ನಿಮ್ಮ ಕೆಲಸ ವಿಷಯದಲ್ಲಿರ್ಬೋದು, ಮಕ್ಕಳ ಭವಿಷ್ಯ ವಿಷಯದಲ್ಲಿರ್ಬೋದು, ಎಜುಕೇಷನ್ ವಿಷಯದಲ್ಲಿರ್ಬೋದು, ಮದುವೆ ವಿಷಯದಲ್ಲಿರ್ಬೋದು, ಬಿಸ್ನೆಸ್ನ ವಿಷಯದಲ್ಲಿರ್ಬೋದು, ಯಾವುದೇ ಸಣ್ಣ ಪುಟ್ಟ ಕೆಲಸ ಇರ್ಬೋದು, ಯಾವುದಾದ್ರೂ ಒಂದು ಕೆಲಸ ಪ್ರಾರಂಭಿಸುವಂಥ ವಿಷಯದಲ್ಲಿ ಇರ್ಬೋದು. ಲೋಕದ ರೀತಿ ಹೀಗೆ ಹೇಳುವಾಗ ಸಾಧ್ಯ ಇಲ್ಲ, ಕಷ್ಟ. ಪೇತ್ರನ್ ಹೇಳುವಾಗೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು, ಏನೂ ಸಿಗಲಿಲ್ಲ, ಸಿಕ್ಕುವುದೂ ಇಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ, ನಿನ್ನ ವಾಕ್ಯದ ಮೇರೆಗೆ, ಕೆಲವೊಮ್ಮೆ ನಿಮಗೆ ವಾಗ್ದಾನ ವಚನಗಳು ಸಿಕ್ಕಿದ್ರೆ, ನಿನ್ನ ವಾಗ್ದಾನದ ವಚನದ ಮೇರೆಗೆ ನಾನು ಹೋಗ್ತೇನೆ, ನಾನು ಮಾಡ್ತೇನೆ. ದೇವರ ಮಕ್ಕಳೇ, ಬಿಲೀವರ್ಸ್, ವಿಶ್ವಾಸಿಗಳೇ, ನಿಮ್ಮ ಬಾಯಲ್ಲಿ ನಂಬಿಕೆ ಬರದಿದ್ರೆ ಇನ್ಯಾರಲ್ಲಿ ಬರ್ತದೆ? ಇವತ್ತು ನಮ್ಮ ಜೀವಿತ ನಂಬಿಕೆಯನ್ನು ಎಕ್ಸಸೈಸ್ ಮಾಡಿ ಮುಂದೆ ಹೋಗದಿದ್ರೆ ಯಾರಿದ್ದಾರೆ? ದೇವರಿಗೆ ಒಂದು ಮಹಿಮೆಯನ್ನು ತರುವಂಥ ಆತನ ಪ್ರತಿನಿಧಿಗಳಾಗಿ, ದೇವರ ನಾಮನ ಘನತೆ ಹಾಡಲಿಕ್ಕಾಗಿ, ಸ್ತುತಿಸಲಿಕ್ಕೆ, ಕೊಂಡಾಡ್ಲಿಕ್ಕಾಗಿ ನಾವು ಯಾಕೆ ಮುಂದೆ ಹೋಗಬಾರ್ದು ಪ್ರಿಯರೇ? ಇವತ್ತು ಆ ರೀತಿಯಲ್ಲಿ ನಾವು ಮುಂದೆ ಹೋಗೋಣ. ಹಾಗೆ ನಮಗೆ ಮೀನೇ ಸಿಕ್ಕಲ್ಲ, ಯಾಕಂದ್ರೆ ನಾವು ಪ್ರಯತ್ನ ನಮ್ದೆಲ್ಲ ಆಯಿತು, ನಮ್ಮ ಪ್ರಯತ್ನ ಬರೇ ಝೀರೋ. ಬಟ್ ಬಿಕಾಸ್ ಆಫ್ ಯುವರ್ ವರ್ಡ್, ಬಿಕಾಸ್ ಯು ಸೆಡ್, ನೀನು ಹೇಳಿದ್ರಿಂದ ವಿಲ್ ಡೂ ಇಟ್. ನಿನ್ನ ವಾಕ್ಯ ಹೇಳುವುದರಿಂದ ವಿಲ್ ಡೂ ಇಟ್. ನಿನ್ನ ವಾಕ್ಯ ಹೇಳಿದ್ರಿಂದ, ವಾಗ್ದಾನ ವಚನಗಳಿರುವುದರಿಂದ ಐ ವಿಲ್ ಗೋ ಫಾರ್ವರ್ಡ್. ಸಾಧಾರಣ ಮೀನುಗಳನ್ನು ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ, ಹುಡುಕಿಕೊಂಡು ಹೋಗಿ ಬಲೆ ಹಾಕುವಂಥದ್ದು. ಆದರೆ ಯೇಸು ಸ್ವಾಮಿ ಹೇಳಿದ ಕಡೆಗೆ ಬಲೆ ಹಾಕಿದರೆ ಬಲೆಗೆ ಬಂದು ಮೀನು ಬೀಳುವ ಹಾಗೆ ದೇವರು ಮಾಡ್ತಾನೆ. ಪೇತ್ರನ ಜೀವಿತದಲ್ಲಿ ಅದನ್ನು ನಾವು ನೋಡ್ತೇವೆ. ಇವತ್ತು ಗಾಳ ಹಾಕಿದ ಕೂಡಲೇ ಮೊದಲು ಸಿಕ್ಕುವ ಮೀನಿನಿಂದ ಅದರಲ್ಲಿ ಸಿಕ್ಕುವಂಥ ಕಾಯಿನಲ್ಲಿ ಅದನ್ನು ನೀನು ತೆರಿಗೆ ಕೊಡು ಎಂಬುದಾಗಿ. ಇವತ್ತು ಮೀನು ಕಾಯ್ತಾ ಇರುವ ಹಾಗೆ, ನನಗೀಗ ಬಲೆ ಹಾಕ್ತಾರೆ, ನನಗೀಗ ಗಾಳ ಹಾಕ್ತಾರೆ ಅನ್ನುವಂಥ ರೀತಿಯಲ್ಲಿ ದೇವರ ಕಾರ್ಯಗಳಿರ್ತವೆ. ಈಗ ಯೇಸು ಸ್ವಾಮಿ ಹೇಳಿದ ಮೇಲೆ ಅಲ್ಲಿ ಇದ್ದೇ ಇರ್ತದೆ. ಈಗ ಬೆಸ್ತನು ಮೀನನ್ನು ಹುಡುಕಿಕೊಂಡು ಅಲ್ಲಿ ಬಲೆ ಹಾಕುವುದಲ್ಲ. ಈಗ ಯೇಸು ಸ್ವಾಮಿ ಹೇಳಿದ ಸ್ಥಳಕ್ಕೆ ನೀನು ಬಲೆ ಹಾಕಿದ್ರೆ ಮೀನುಗಳು ಆ ಬಲೆಗೆ ಬಂದು ಬೀಳುವಂತೆ ದೇವರು ಮಾಡ್ತಾನೆ. ಅದನ್ನೇ ಪೇತ್ರನ ಜೀವಿತದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ನಿನ್ನ ಮಾತಿನ ಮೇಲೆ ಬಲೆಗೆ ಹಾಕುತ್ತೇನೆ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು. ಹಾಕಿದ ಕೂಡಲೇ ಅಲ್ಲಿ ಅದರಲ್ಲಿ ಬಲೆಯಲ್ಲಿ ಬಂದು ಸಿಕ್ಕಾಕೊಳ್ಳು. ಇವತ್ತು ನಿಮ್ಮ ಜೀವಿತದಲ್ಲಿಯೂ, ನಿಮ್ಮ ಲೋಕದ ಯಾವುದೆಲ್ಲ ಪ್ರಯತ್ನಗಳು, ಕೆಲವೊಮ್ಮೆ 8-10 ಸಾರಿ ನೀವು ಮಾಡಿ ಕೆಲವೊಮ್ಮೆ ಸೋತು ಹೋಗಿರ್ಬೋದು. ಕೆಲಸಕ್ಕೆ ಅನೇಕ ಸಾರಿ ಕೈ ಹಾಕಿ ನಷ್ಟ ಆಗಿ, ಅಥವಾ ಲೋನೋ ಮತ್ತೊಂದು ಅಥವಾ ಸಾಲವೋ ಏನೇನೋ ಮಾಡಿಕೊಂಡು ಜೀವಿತದಲ್ಲಿ ಕೆಲವೊಮ್ಮೆ ಸೋತು ಬೇಸತ್ತು ಒಂದು ರೀತಿ ನಿರಾಶರಾಗಿದ್ದಿರ್ಬೋದು. ಬಟ್ ನಾನು ಇಷ್ಟೇ ಹೇಳ್ತೇನೆ, ವಾಕ್ಯದ ಮೇರೆ ಮುಂದೆ ಹೋಗಿ, ದೇವರ ಪರಿಶುದ್ಧಾತ್ಮನು, ದೇವರ ವಾಕ್ಯ ಪರಿಶುದ್ಧ ವಚನವು ಹೇಳುವ ಹಾಗೆ ಆತನ ವಾಕ್ಯದ ಮೇರೆಗೆ ನೀವು ಅದೇ ಕಾರ್ಯವನ್ನು ಮಾಡಿ, ನೀವು ಮಾಡುವಂಥ ಕಾರ್ಯದಲ್ಲೇ ಮುಂದೆ ಹೋಗಿ, ನಂಬಿಕೆಯಲ್ಲಿ ಹೋಗಿ, ದೇವರು ನಿಮಗೋಸ್ಕರ ಕಾರ್ಯ ಮಾಡ್ತಾನೆ. ಕೆಲವೊಮ್ಮೆ ನಿಮಗೆ ಆರ್ಡರ್ಸಿಗಾಗಿದ್ದರೆ ಆರ್ಡರ್ಸ್ಗಳು ಹುಡುಕಿಕೊಂಡು ದೇವರು ಬರಮಾಡ್ತಾನೆ. ನಿಮ್ಮಲ್ಲಿಗೆ ಹುಡುಕಿಕೊಂಡು, ನೀವು ಆರ್ಡರ್ಸಿಗಾಗಿ ಅಲ್ಲಿ ಇಲ್ಲಿ ಓಡಾಡೋದು ಬೇಡ, ಆರ್ಡರ್ಸೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ದೇವರು ಮಾಡ್ತಾನೆ. ಯಾಕಂದ್ರೆ ಇಟ್ ಈಸ್ ಗಾಡ್ಸ್ ವರ್ಡ್, ಬಿಕಾಸ್ ಯು ಬಿಲೀವ್ ಆನ್ ಜೀಸಸ್ ಕ್ರೈಸ್ಟ್. ರಾತ್ರಿ ಎಲ್ಲ ಪ್ರಯಾಸ ಪಟ್ಟವನಿಗೆ ಸಿಗಲಿಲ್ಲ, ಈಗ ಎಲ್ಲಿಂದ ಸಿಗ್ತದೆ? ಸಾಧ್ಯ ಇಲ್ಲ. ಬಟ್ ನಿನ್ನ ಮಾತಿನ ಮೇರೆಗೆ ನಾನು ಹಾಕ್ತೇನೆ. ಆ ಮಾತಿನ ಮೇರೆಗೆ ಅಲ್ಲಿ ಘಟನೆ ನಡೆಯಿತು, ಮೀನುಗಳು ಸಿಕ್ಕಿತು, ಅವನಿಗೆ ಧಾರಾಳವಾಗಿ ಸಿಕ್ಕಿತು. ಅವನಿಗೆ ಮಾತ್ರ ಅಲ್ಲ, ಅವನಿಂದ ಅವನ ಜೊತೆ ಪಾಲುಗಾರರಿಗೂ ಸಿಕ್ಕಿತು. ಹಾಗೆ ದೇವರು ನಿನ್ನನ್ನು ಆಶೀರ್ವಿಸುವಾಗ ನಿನ್ನಿಂದ 4 ಜನರಿಗೆ ಆಶೀರ್ವಾದವಾಗುವಂತೆ ಮಾಡ್ತಾನೆ. ಇವತ್ತು ಕೆಲಸ ಮಾಡುವಂಥವರೇ, ಬಿಸ್ನೆಸ್ ಮಾಡುವಂಥವರೇ, ನಿಮ್ಮ ಬಿಸ್ನೆಸ್ನಿಂದ, ನಿಮ್ಮಿಂದ ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರು ಆಶೀರ್ವಾದ ಹೊಂದುವಂತೆ ದೇವರು ಯಾಕೆ ಮಾಡಬಾರ್ದು? ಮಾಡ್ತಾನೆ. ಇವತ್ತು ಲೋಕ ನೋಡ್ತಾ ಇದೆ, ಒಬ್ಬರನ್ನ ಹೇಗೆ ಕಾಲೆಳೆದು ಬೀಳಿಸ್ಬೇಕಂತ ಲೋಕವು ನೋಡ್ತಾ ಇರ್ತದೆ, ಲೋಕ ಅದಕ್ಕೆ ಕಾಯ್ತಾ ಇರ್ತದೆ. ಬಟ್ ನೀವು ಇಷ್ಟ ಹೇಳಿ, ನಾನು ದೇವರ ಮಗನು, ನಾನು ಒಳ್ಳೆಯದನ್ನೇ ಮಾಡುವವನು, ನನ್ನಿಂದ ಇನ್ನೂ ಅನೇಕರು ಆಶೀರ್ವಾದ ಹೊಂದುವಂತೆ ದೇವರು ಮಾಡ್ತಾನೆ. ಇಲ್ಲಿ ಪೇತ್ರನಿಗೆ ಹೇಳಿದಂಥ ಆ ಒಂದು ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಅಲ್ಲಿ ನಾವು ನೋಡುತ್ತೇವೆ. ಅವನು 7ನೇ ವಚನದಲ್ಲಿ, ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು 2 ದೋಣಿಗಳಲ್ಲಿಯೂ ಮೀನುಗಳು ತುಂಬಿಸಲು ಅವು ಮುಳುಗುವ ಹಾಗಾದವು.
ಮುಳುಗುವ ಹಾಗಾದವು. ಹಾಗಾದ್ರೆ ಇವತ್ತು ನಿನ್ನ ಭಕ್ತಿಯ ನಿಮಿತ್ತ, ನಿನ್ನ ನಂಬಿಕೆಯ ನಿಮಿತ್ತ, ನಿನ್ನ ಪ್ರಾರ್ಥನೆ ನಿಮಿತ್ತ ನಿನ್ನ ಸಹೋದರರು, ನಿನ್ನ ಕುಟುಂಬ, ನಿಮ್ಮ ಫ್ರೆಂಡ್ಸ್ ಆಶೀರ್ವಾದ ಹೊಂದೋದು ಎಷ್ಟೊಂದು ಸಂತೋಷದ ಸುದ್ದಿ ಅಲ್ವಾ ಪ್ರಿಯರೇ? ಹಾಗಾಗಿ ನಿನ್ನ ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಕೆಲವೊಮ್ಮೆ ಯಾವುದೇ ನಿನ್ನ ಪ್ರಯತ್ನಗಳಿರ್ಬೋದು, ಎಜುಕೇಷನ್ ವಿಷಯದಲ್ಲಿರ್ಬೋದು, ಮದುವೆ ವಿಷಯಗಳಲ್ಲಿರ್ಬೋದು, ನಿನ್ನ ಯಾವುದೇ ಒಂದು ಕೃಷಿಯ ವಿಷಯದಲ್ಲಿರ್ಬೋದು, ಅಥವಾ ಯಾವುದೇ ಸಂಗತಿಗಳಿರಲಿ, ನಿನ್ನ ವಾಕ್ಯದ ಮೇರೆಗೆ ನಾನು ಹೋಗ್ತೇನೆ. ನಾನು ಇವತ್ತು ದೇವರ ವಚನ ಓದಿದೆ, ದೇವರ ವಾಕ್ಯ ನನ್ನೊಂದಿಗೆ ಮಾತನಾಡಿತು, ಐ ವಿಲ್ ಗೋ ಫಾರ್ವರ್ಡ್. ದೇವರ ವಚನ ನನಗೆ ಕನ್ಫರ್ಮ್ ಮಾಡಿತು, ಐ ವಿಲ್ ಗೋ ಆಸ್ ಫಾರ್ ಯೋರ್ ವರ್ಡ್. ನಿನ್ನ ವಚನ ಪ್ರಕಾರವಾಗಿ, ಅಕಾರ್ಡಿಂಗ್ ಟು ಯೋರ್ ವರ್ಡ್, ನಿನ್ನ ವಾಕ್ಯವನ್ನೇ ನನ್ನ ಜೀವಿತದಲ್ಲಿ ಮಾಡಿಕೊಂಡು ನಾನು ಹೋಗ್ತೇನೆ. ಪೇತ್ರನ ಹೇಳುವ ಮಾತು ಬಹಳ ಚೆನ್ನಾಗಿದೆ. ರಾತ್ರಿಯೆಲ್ಲ ಕಷ್ಟಪಟ್ಟೆ, ಒಂದು ಮೀನು ಸಿಕ್ಕಲಿಲ್ಲ, ಏನು ಸಿಕ್ಕಲಿಲ್ಲ. ಆದರೆ ನಾನೀಗ ಏನು ಮಾಡ್ತಿದ್ದೇನೆ? ಬಲೆ ಹಾಕ್ತೀನಿ. ಯಾವುದ್ರ ಮೇಲೆ? ನಿನ್ನ ಮಾತಿನ ಮೇಲೆ. ಪೇತ್ರನಿಗೆ ಹೇಳ್ಬೋತಿದ್ದು, ನಾನು ಬೆಸ್ತ, ನಿನಗೇನು ಗೊತ್ತು? ನಾವೆಲ್ಲ ಇಲ್ಲೇ ಇದರಲ್ಲಿ ಹುಟ್ಟಿ ಬೆಳೆದವರು, ನಮಗೆಲ್ಲಿ ಏನು ಉಂಟದ ನಮಗೆ ಗೊತ್ತು, ನೀನೇನು ಹೇಳೋದಂತ ಕ್ವಶನ್. ದೇರ್ ಇಸ್ ನೋ ಕ್ವಶನ್, ದೇರ್ ಇಸ್ ನೋ ಡೌಟ್. ಹಿ ಟೋಲ್ಡ್ ದ ಫ್ಯಾಕ್ಟ್. ಅವನು ಸತ್ಯವನ್ನು ಹೇಳಿದ. ದೆನ್ ನಿನ್ನ ವಚನ ಪ್ರಕಾರವಾಗಿ ನಾನು ಅದನ್ನು ಮಾಡ್ತೇನೆ, ನಿನ್ನ ವಾಕ್ಯ ಪ್ರಕಾರವಾಗಿ ನಾನು ಮುಂದೆ ಹೋಗ್ತೇನೆ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನನ್ನ ಕೇಳ್ತಿದ್ದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಸಹ ನಿಮ್ಮ ಕುಟುಂಬ, ನಿಮ್ಮ ಮನೆ, ನಿಮ್ಮ ವ್ಯವಹಾರಗಳಲ್ಲಿ ಒಂದು ರೀತಿ ಸಂಶಯ, ಬೇಕೋ ಬೇಡವೋ, ಆಗುವುದೇ ಇಲ್ಲ, ಇಷ್ಟು ಸಮಯ ಆಗಲಿಲ್ಲ, ಇನ್ನೇನು ಮಹಾ ಆಗ್ತದೆ, ಈ ರೀತಿಯಾದಂಥ ಯೋಚನೆಗಳು ಕೆಲವೊಮ್ಮೆ ಸೈತಾನ ತಂದು ಹಾಕ್ಬೋದು. ಅವುಗಳಿಗೆ ಕಿವಿ ಕೊಡಬೇಡಿ, ದೇವರ ವಾಕ್ಯಕ್ಕೆ ಕಿವಿ ಕೊಡ್ರಿ. ಇವತ್ತು ಸೈತಾನ ಕದ್ದುಕೊಳ್ಳಿಕ್ಕೆ, ಕೊಯ್ಲಿಕ್ಕೆ, ಕೊಲ್ಲಿಕ್ಕೆ ಬರ್ತಾನೆ. ಆದರೆ ಯೇಸು ಸ್ವಾಮಿ ಸ್ವಸ್ಥ ಮಾಡಲಿಕ್ಕೆ, ಗುಣ ಮಾಡಲಿಕ್ಕೆ, ಜೀವ ಕೊಡಲಿಕ್ಕೆ ಮತ್ತು ನಿತ್ಯ ಜೀವ ಕೊಡಲಿಕ್ಕಾಗಿ ಆತನು ಬಂದಿದ್ದಾನೆ. ಹಾಗಾಗಿ ಯೇಸುವಿನ ಸಾನ್ನಿಧ್ಯ ನಮ್ಮನ್ನು ಬಿಟ್ಟು ಹೋಗಬಾರದು. ಯೇಸುವನ್ನು ನಾವು ಬಿಟ್ಟು ಹೋಗಬಾರದು ಪ್ರಿಯರೇ. ಯೇಸುವನ್ನು ಬಿಟ್ಟು ಹೋಗುವಂಥ ಕೆಟ್ಟ ಹೃದಯವು ನಮಗೆ ಬರಬಾರ್ದು. ಹಾಗಾಗಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತಾನೆ. ಕೊನೆಗೆ ಅವನು ಬಲೆಯನ್ನು ಹಾಕ್ತಾನೆ. ಬಲೆ ಹಾಕುವಾಗ ರಾಶಿ ಮೀನು ಅವನಿಗೆ ಸಿಗ್ತಾ ಇದೆ. ಇವತ್ತು ಜನರು ಆಶೀರ್ವಾದಕ್ಕಾಗಿ ಎಷ್ಟೆಷ್ಟೆಲ್ಲ ಪ್ರಯತ್ನಗಳನ್ನು, ಪ್ರಯಾಸಗಳನ್ನು, ಪ್ರಯಾಣಗಳನ್ನು, ವೆಚ್ಚಗಳನ್ನು ಮಾಡಿಕೊಂಡು ಸಮಾಧಾನಕ್ಕಾಗಿ, ನೆಮ್ಮದಿಗಾಗಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಆದರೂ ಸಮಾಧಾನ ಸಿಗ್ತಾ ಇಲ್ಲ. ಆದರೆ ಒಂದು ಹೇಳ್ತೇನೆ, ಯೇಸು ಕ್ರಿಸ್ತನೇ ಸಮಾಧಾನ ಪ್ರಭು ಆಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ನೆಲೆಸುವುದರ ಮೂಲಕ ಈ ಲೋಕದಲ್ಲಿ ಒಬ್ಬ ಸರ್ವ ಸಂಪತ್ತಿನಲ್ಲಿ ಹೇಗೋ ಅದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಸಂತೋಷ ಪಡುವಂತೆ ದೇವರು ನಮಗೆ ರಕ್ಷಣೆ ಪ್ಲಸ್ ಆನಂದ, ರಕ್ಷಣೆಯ ಆನಂದವನ್ನು ದೇವರು ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಕೇಳ್ತಿದ್ದ ಪ್ರಿಯರೇ, ನೀವು ರಕ್ಷಣೆ ಹೊಂದಿದವರಾಗಿದ್ದರೆ ದೇವರು ನಿಮಗೆ ರಕ್ಷಣೆಯ ಆನಂದವನ್ನು ಕೊಡಲಿಲ್ವಾ? ದೇವರು ರಕ್ಷಣೆಯ ಆನಂದವನ್ನು ಕೊಟ್ಟಿದ್ದರೆ ಅದರಷ್ಟು ಸಂತೋಷದ ಅನುಭವ ಇನ್ನೇನಾದರೂ ಈ ಲೋಕದಲ್ಲಿ ಇದೆಯಾ? ಇವತ್ತು ದೇವರ ಮಾತಿನ ಮೇರೆಗೆ ನಿಮ್ಮ ಪರಿಸ್ಥಿತಿ, ಕೆಲವೊಮ್ಮೆ ಮಕ್ಕಳು ಕಲಿಯುವುದಿಲ್ಲ, ಓದುವುದಿಲ್ಲ ಅಂತ ಹೇಳಿ ನ್ಯಾಚುರಲ್, ಇದು ಸತ್ಯನೇ, ಏನು ಮಾಡಿದ್ರು ಕಷ್ಟ ಅಂತೇಳಿ. ಬಟ್ ವೆನ್ ಗಾಡ್ಸ್ ವರ್ಡ್ ಸ್ಪೀಕ್ಸ್ ಟು ಯು, ದೇವರ ವಚನ ಓದಿ ಕೇಳುವಾಗ, ಧ್ಯಾನಿಸುವಾಗ, ಇಫ್ ದ ವರ್ಡ್ ಆಫ್ ಗಾಡ್ ಸ್ಪೀಕ್ಸ್ ಟು ಯು, ದೇವರ ವಚನ ನಿಮ್ಮೊಂದಿಗೆ ಮಾತನಾಡಿದ್ರೆ ನೀವು ಹೇಳಿ, ನನ್ನ ಮಗ ಓದುವುದೇ ಇಲ್ಲ, ನನ್ನ ಮಗಳು ಓದುವುದೇ ಇಲ್ಲ, ಬಟ್ ನಿನ್ನ ಮಾತಿನ ಮೇರೆಗೆ ನಾನು ನಂಬ್ತೇನೆ, ನನ್ನ ಮಗ ಓದ್ತಾನೆ, ನನ್ನ ಮಗಳು ಓದ್ತಾಳೆ. ದೇವರ ಹತ್ರ ಕೇಳುವಾಗ ಯಾಕೋಬ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸಂಶಯ ಪಟ್ಟು ಕೇಳಬಾರ್ದು. ಸಂಶಯ ಪಟ್ಟರೆ ಏನು ಸಿಗಲ್ಲ. ಈಗ ಇಲ್ಲಿ ಪೇತ್ರನು ಸತ್ಯ ಹೇಳಿದ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು, ನಮ್ಮ ಪ್ರಕಾರ, ನಮ್ಮ ಬೆಸ್ತರ ಪ್ರಕಾರ, ಈ ನೇಚರ್ನ ಪ್ರಕಾರ ಸಿಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಟ್ ನಿನ್ನ ಮಾತಿನ ಮೇರೆಗೆ ನಾನು ಹಾಕ್ತೇನೆ. ಹಾಗಾದ್ರೆ ನನ್ನ ದೇವರು ಆತನ ನೇಚರನ್ನು ಮೀರಿ ಕಾರ್ಯ ಮಾಡುವವನು, ಈ ಲೋಕದ ಪರಿಸ್ಥಿತಿಯ ಅನುಭವಗಳನ್ನು ಮೀರಿ ಕಾರ್ಯ ಮಾಡುವವನು. ಇವತ್ತು ದೇವರು ನಿಮ್ಮನ್ನು ಕೈ ಹಿಡಿದಿದ್ರೆ ಜೀವಮಾನವೆಲ್ಲೂ ನಿಮ್ಮ ತಲೆಮಾರು ಸಾಕ್ಷಿ ಹೇಳುವಂತೆ ದೇವರು ನಿಮ್ಮನ್ನು ಆಶೀರ್ವಿಸಿ ನಡೆಸ್ತಾನೆ. ದೇವರಿಗೆ ಕೃತಜ್ಞತೆ ಹೃದಯ ಉಳ್ಳೋದನ್ನು ಮರಿಬೇಡಿ. ದೇವರನ್ನು ಘನಪಡಿಸಿರಿ, ದೇವರನ್ನು ಸ್ತುತಿಸಿರಿ, ದೇವರನ್ನು ಕೊಂಡಾಡ್ರಿ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಮಾತಿನ ಮೇರೆಗೆ ನಾನು ಹಾಕ್ತೇನೆ. ಕೊನೆಗೆ ಅವನು ಹಾಕಿದ ಸ್ಥಳದಲ್ಲಿ ಮೀನುಗಳು ಬಂದು ಸಿಕ್ಕಾಕೊಂಡವು.
ಇವತ್ತು ಆಶೀರ್ವಾದಕ್ಕಾಗಿ ಜನರು ಎಷ್ಟು ತಿರುಗಾಡಿದ್ರು, ಆಶೀರ್ವಾದದ ಸಂತೋಷದ ಸಮಾಧಾನ ಅನುಭವ ಇಲ್ಲ. ಇವತ್ತು ಯೇಸು ಕ್ರಿಸ್ತನು ನಮಗಿದ್ದಲ್ಲಿಯೇ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನೆ, ಸಮಾಧಾನವನ್ನು ಕೊಟ್ಟಿದ್ದಾನೆ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ, ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾನೆ. ಈ ಅನುಭವ ಏನು ₹1 ಖರ್ಚಿಲ್ಲದೆ ಉಚಿತವಾಗಿ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾನಲ್ಲೋ ಪ್ರಿಯರೇ. ಹಾಗಾಗಿ ಇವತ್ತು ನಮ್ಮ ಜೀವಿತದಲ್ಲಿಯೂ ಆತನ ಮಾತಿನ ಮೇರೆಗೆ ನಾವು ಮಾಡಲಿಕ್ಕೆ, ಮುಂದೆ ಹೋಗಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಮಾತ್ರವಲ್ಲ, ಅಲ್ಲಿ ಅವನು ದೋಣಿ ತುಂಬಿತ್ತು, ಅವನ ಪಾಲುಗಾರರ ದೋಣಿ ತುಂಬಿತ್ತು, ಅವು ಮುಳುಗುವ ಹಾಗಾದವು. ಹಾಗಾದರೆ ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವಿಸುವಾಗ ಆಶೀರ್ವಾದ ಭರಿತರಾಗಿ ತುಂಬಿ ತುಳುಕುವ ಆಶೀರ್ವಾದದ ಅನುಭವವಾಗಿ ನಮ್ಮನ್ನು ನಡೆಸ್ತಾನೆ. ನಮ್ಮ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ, ನಮ್ಮ ಆಶೀರ್ವಾದ ಹೊರಸೂಸುವ ಹಾಗೆ, ನಮ್ಮಿಂದ ಅನೇಕರಿಗೆ ಆಶೀರ್ವಾದವಾಗುವಂತೆ ದೇವರು ನಮ್ಮನ್ನು ಆಶೀರ್ವಿಸ್ತಾನೆ. ಯಾಕಂದ್ರೆ ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ ಇವತ್ತು ನಮ್ಮಲ್ಲಿಯೂ ಆತನು ನೆರವೇರಿಸುವನಾಗಿದ್ದಾನೆ. ಹೌದು, ಇವತ್ತು ನಮ್ಮ ಜೀವಿತದಲ್ಲಿ ಈ ಅನುಭವನ ಕರ್ತನ ಮುಂದೆ ತಿಳ್ಕೊಳ್ಳೋಣ, ಕರ್ತನ ಮುಂದೆ ನಾವು ವಿಚಾರಿಸಿಕೊಳ್ಳೋಣ. ಅವನ ದೋಣಿ ತುಂಬಿ ತುಳುಕುವ ಹಾಗಾಯಿತು. ಅವನ ಪಾಲುದಾರರಿಗೂ ಆಶ್ಚರ್ಯ ಆಯಿತು. ಅವರು ದೇವರ ವಾಕ್ಯ ಏನು ಹೇಳ್ತದಂದ್ರೆ 9ನೇ 10ನೇ ವಚನದಲ್ಲಿ, ಯಾಕಂದ್ರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಮಾತ್ರವಲ್ಲ, ಸೀಮೋನನ ಪಾಲುಗಾರರಾಗಿ ಇದ್ದಂಥ ಜೆಬದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯ ಪಟ್ಟರು. ಇವತ್ತು ನಮ್ಮ ಜೀವಿತವೇ ಒಂದು ಅದ್ಭುತ ಜೀವಿತವಾಗಿ, ಆಶ್ಚರ್ಯ ಜೀವಿತವಾಗಿ ದೇವರು ನಡೆಸ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಪ್ರಿಯರೇ. ಹೌದು, ನಮ್ಮ ಕರ್ತನು ನಂಬಿಗಸ್ತನಾದ ದೇವರು, ಕಾರ್ಯ ಸಾಧಿಸುವ ಕರ್ತನು, ನಮಗೋಸ್ಕರ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆತನ ಮಾತಿನ ಮೇರೆಗೆ ಇವತ್ತು ದೇವರ ವಾಕ್ಯ 23ನೇ ಕೀರ್ತನೆ ಕಡೆ ವಚನದಲ್ಲಿ, ನಿಶ್ಚಯವಾಗಿ ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ಇರ್ತೇನೆ. ಅಂದ್ರೆ ಆಶೀರ್ವಾದ ಹಿಂದೆ ನಾನಿಲ್ಲ, ಆಶೀರ್ವಾದ ನನ್ನ ಹಿಂದೆ ಇದೆ. ನಾವು ಹೋಗುವಲ್ಲಿ, ಇವನು ಹೋಗುವಲ್ಲಿ, ಅವನು ಬಲೆ ಹಾಕುವಲ್ಲೇ ಮೀನು ಸಿಕ್ಕಾಕೊಳ್ಳುವಂತೆ ದೇವರು ಮಾಡ್ತಾ ಇದೆ. ಮಾತ್ರವಲ್ಲ, ಈಗ ಇವನ ಪಾತ್ರೆ ತುಂಬಿ ಹೊರಸೂಸ್ತಾ ಇದೆ. ಕೊನೆಗೆ ಅವನು ತನ್ನ ಪಾಲುಗಾರರಿಗೂ ಆಶೀರ್ವಾದನ ಹಂಚಿಕೊಳ್ತಾನೆ. ನಮ್ಮಿಂದ ಯಾವತ್ತಿಗೂ ಇನ್ನೊಬ್ಬರಿಗೆ ಕೆಡುಕಾಗುವುದು ನಾವು ಬಯಸಬಾರ್ದು, ಕೆಡುಕಾಗಲೂಬಾರ್ದು. ನಿಜವಾದ ಕ್ರಿಸ್ತನ ಪ್ರೀತಿ ಏನಂದ್ರೆ, ಸಾಧ್ಯವಾದರೆ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುವುದನ್ನೇ ಬಯಸಬೇಕು. ಹಾಗೆ ಇಲ್ಲಿ ಪೇತ್ರನ ನಿಮಿತ್ತವಾಗಿ ಯಾಕೋಬ ಯೋಹಾನರ ಜೀವಿತದಲ್ಲಿಯೂ ದೇವರು ಒಳ್ಳೆಯದನ್ನು ಮಾಡಿದ. ಕೊನೆಗೆ ಈ ಒಂದು ಘಟನೆ ನಡೆದ ಕೂಡಲೇ ಒಂದು ಬಹಳ ವಿಶೇಷವಾದ ಒಂದು ಕಾರ್ಯ ನಡೆಯಿತು. ಈ ಮೀನನ್ನು ಹಿಡಿದು ಅವನು ದಡಕ್ಕೆ ತಂದ. ಈ ದಡಕ್ಕೆ ತರುವುದಕ್ಕಿಂತ ಮುಂಚೆನೆ ಮೀನು ಹಿಡಿದಾಯ್ತು. ಈಗ 2 ದೋಣಿಯು ತುಂಬಿದೆ. ಇವತ್ತು ನೀವು ಹಾರ್ಬರ್ ಏರಿಯಾಗಳಿಗೆ ದೋಣಿ ಬಂದು ಸೇರುವಂಥ ಸ್ಥಳಗಳಲ್ಲಿ ನೀವು ಬೆಸ್ತರನ್ನು ನೋಡಬೇಕು. ಅವರಿಗಿರುವ ಸಂತೋಷ, ಅವರಿಗಿರುವ ಉಲ್ಲಾಸ. ಅಲ್ಲಿ ಮೀನು ಸಿಕ್ಕಿತ್ತು ಅಂತ ಹೇಳಿದರೆ ಎಷ್ಟೋ ಕಿಲೋಮೀಟರ್ ದೂರದಿಂದಲೇ ಅವರ ಗುರುತುಗಳು ಗೊತ್ತಾಗ್ತವೆ, ಅವರ ಸಂತೋಷ ವ್ಯಕ್ತ ಆಗ್ತದೆ. ಇವತ್ತಿನ ಮೊಬೈಲ್ ವರ್ಲ್ಡಲ್ಲಿ ಅವರು ಆಗಲೇ ಮೆಸೇಜ್ ಕಳಿಸಿ ಆಯಿತು, ಆ ಸಂತೋಷದ ಆ ಸಿದ್ಧತೆ ನಡೆದಾಗ್ತದೆ. ಅವನು ಹಿಡಿದ ಮೀನಿನ ಮೇಲೆ ಇರ್ತದೆ. ಆ ಒಂದು ಸತಿ ಅವನು ಒಳ್ಳೆ ಮೀನು ಸಿಕ್ಕಿದ್ರೆ ಆ ವರ್ಷಕ್ಕೆ ಬೇಕಾಗಿದ್ದೆಲ್ಲ ಅವನಿಗೆ ಖರ್ಚಿಗೆ ಬರುವ ಹಾಗೆ. ಆ ರೀತಿಯಲ್ಲಿ ಇನ್ನು ನನಗೆ ಬೇಕಾಗಿಲ್ಲ ಹೆಚ್ಚು, ನನ್ನ ಈ ವರ್ಷದ ಖರ್ಚಿಗೆ ಬೇಕಾದ ಸಿಕ್ಕಿದೆ ಅಥವಾ ಬಿಸ್ನೆಸ್ ಸಿಕ್ಕಿದೆ ಅನ್ನುವಂಥ ಒಂದು ಸಮಾಧಾನ, ಸಂತೋಷ ಕೆಲವರಲ್ಲಿ ಆಗ್ತದೆ. ಯಾಕಂದ್ರೆ ಧಾರಾಳ ಈಗ ಯೇಸು ಸ್ವಾಮಿ ಹೇಳಿದ್ರ ನಿಮಿತ್ತವಾಗಿ ದೋಣಿ ತುಂಬಿದ್ರಿಂದ ಆ ಮೀನೆಲ್ಲವೂ ಒಳ್ಳೆ ಬೆಲೆ ಬಾಳುವಂಥ ಮೀನೇ ಆಗಿದ್ದಿರಬೇಕು. ಯಾವ ಮೀನಂತೇಳಿ ಬರೀಲಿಲ್ಲ. ಆದರೆ ಇವತ್ತು ಆ ಮೀನಿಗಿಂತಲೂ ದೋಣಿ ತುಂಬಲ್ಪಟ್ಟದಕ್ಕಿಂತಲೂ ಪ್ರಾಮುಖ್ಯವಾದ ಒಂದು ವಿಷಯವನ್ನ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾನೆ. ನಿನಗೆ ಹೇಗೂ ದೋಣಿ ತುಂಬಿದೆಯಲ್ಲ, ಬೋಟು ಫುಲ್ ಆಗಿದೆ ತಾನೆ, ಹಾಗಾಗಿ ಯಾವುದಾದ್ರೂ ಎಕ್ಸ್ಪೋರ್ಟ್ ಮಾಡೋ ಕಂಪನಿಗೆ ಅಥವಾ ಡೈರೆಕ್ಟ್ ನೀನು ಎಕ್ಸ್ಪೋರ್ಟ್ ಮಾಡಿ ಒಳ್ಳೆ ಹಣ ತಗೋ, ಅಥವಾ ಒಳ್ಳೆ ಪಾಲುಗಾರರಿಗೆ ನೀನು ಕೊಡು, ಅಥವಾ ನಿನಗೆ ಒಳ್ಳೆ ಇದಾಗಲಿ ಅಂತ ಹೇಳಿ ನಿನ್ನನ್ನು ಆಶೀರ್ವಿಸಲಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇಲ್ಲ. ಇಲ್ಲೊಂದು ಬಹಳ ಒಂದು ಟರ್ನಿಂಗ್ ಪಾಯಿಂಟ್ ಜೀವನದಲ್ಲಿ
ಒಬ್ಬ ಮನುಷ್ಯನು ಸಾಧಾರಣವಾಗಿ ಮಾಡದಿರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಅನುಭವವನ್ನ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೀನು ಹಿಡಿದಾಯ್ತು, ದೋಣಿ ತುಂಬಿದೆ, 2 ದೋಣಿ ಈಗ ದಡಕ್ಕೆ ಹೋಗ್ತಾ ಇದೆ. ಈ ದಡಕ್ಕೆ ಹೋಗುವಾಗ ಎಷ್ಟು ಕನಸುಗಳಿರ್ತವೆ. ನನ್ನ ಸಾಲ ತೀರ್ತದೆ, ಅಥವಾ ನನಗೆ ಇನ್ನೊಂದು ವ್ಯವಹಾರ ಮಾಡಬಹುದು, ಅಥವಾ ನೂರಾರು ಯೋಚನೆಗಳು ಅವನ ಜೀವಿತದಲ್ಲಿ ತುಂಬಿಕೊಳ್ಳುವಂಥ ಸಮಯ. ಆದರೆ ಈಗ ಇವನ ದೋಣಿ ತುಂಬಲ್ಪಟ್ಟಾಗ, ಅವರು ಆಶ್ಚರ್ಯಪಟ್ಟಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಏನಂದ್ರೆ, ಯೇಸು ಸಿಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿ ಇರುವಿ ಎಂದು ಹೇಳಿದನು. ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿ ಇರುವಿ ಎಂದು ಹೇಳಿದನು. ಪ್ರಿಯರೇ, ಸ್ವಲ್ಪ ಗಮನಿಸೋಣ. ಈಗ ನೀವು ನಿಮ್ಮ ಜೀವಿತದಲ್ಲಿ ಈ ರೀತಿಯಾದಂಥ ಒಂದು ಸ್ಥಾನದಲ್ಲಿದ್ದರೆ ನೀವೇನ್ ಮಾಡ್ತಿದ್ರಿ? ಯೇಸು ಸ್ವಾಮಿ ಆಳವಾದ ಸಮುದ್ರಕ್ಕೆ ಕಳಿಸಿದ್ದಾನೆ, ಆಳವಾದ ಸ್ಥಳಕ್ಕೆ ಬಲೆ ಹಾಕ್ಲಿಕ್ಕೆ. ಅಲ್ಲಿ ಬಲೆ ಹಾಕಿದ್ರು. ಒಂದು ದೋಣಿ ಬದಲು 2 ದೋಣಿ ತುಂಬುವಷ್ಟು ಫುಲ್ಲು ತುಂಬಿ ತುಳುಕುವಷ್ಟು ಮೀನು ಸಿಕ್ಕಿತ್ತು. ಈಗ ಅವರಿಗೆ ತಗೊಂಬಂದು ದಡದಲ್ಲಿ ಮಾರುವುದೊಂದೇ ಬಾಕಿ, ಅದನ್ನು ಕೊಡುವುದೊಂದೇ ಬಾಕಿ. ಒಬ್ಬ ಬೆಸ್ತನಿಗೆ ಇರುವಂಥ ಅತಿ ಸಂತೋಷದ ಅನುಭವ ಅಂದರೆ ತನ್ನ ದೋಣಿ ಒಳ್ಳೆ ಮೀನುಗಳಿಂದ ತುಂಬಲ್ಪಟ್ಟಂಥ ಸಂತೋಷ. ಆ ಸಂತೋಷನ ಈಗ ಪೇತ್ರನಿಗೆ ಯೇಸ್ವಾಮಿ ಕೊಟ್ಟಿದ್ದಾರೆ. ಆದರೆ ಇವತ್ತು ಇದರಲ್ಲಿ ಒಂದು ತುಂಬ ಅನೇಕ ಆತ್ಮಿಕ ಗೂಢಾರ್ಥಗಳಿದೆ ಪ್ರಿಯರೇ. ಇವತ್ತೆಷ್ಟೋ ಜನ ಮೆಟೀರಿಯಲ್ ಬ್ಲೆಸ್ಸಿಂಗ್ ಆಗಿ ಪ್ರಾರ್ಥಿಸುವವರು, ಲೋಕದ ಆಶೀರ್ವಾದಕ್ಕಾಗಿ ಮಾತ್ರ ಆಸೆ ಪಡುವವರಿಗೆ ಈ ವಿಷಯಗಳು ಸ್ವಲ್ಪ ಕಷ್ಟಕರವಾಗಿ ಕಾಣಬಹುದು. ಆದರೆ ನಿಜವಾಗಿ ದೇವರನ್ನು ಪ್ರೀತಿಸುವವರಿಗೆ, ತಮ್ಮನ್ನೇ ದೇವರಿಗೆ ಸಮರ್ಪಿಸಿ ಪ್ರೀತಿಸುವವರಿಗೆ ಈ ವಾಕ್ಯ ಅನುಭವ ಒಂದು ರೀತಿ ಗೋಲ್ಡನ್ ವರ್ಡ್ ಆಗಿರ್ಬೋದು. ಅದೇನೆಂದರೆ, ಅವನಿಗೆ ಹೇಳ್ತಾ ಇದ್ದಾನೆ, ಇಂದಿನಿಂದ ನೀನು ಮೀನು ಹಿಡಿಯುವವನಾಗಿರಬಾರ್ದು, ಮನುಷ್ಯರನ್ನು ಹಿಡಿಯುವವನಾಗಿರಬೇಕು ಅನ್ನುವಂಥ ಒಂದು ಮಾತಿನಲ್ಲಿ ಅವನೇನು ಮಾಡಿದ ಗೊತ್ತುಂಟ? ತನ್ನ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನ ಹಿಂಬಾಲಿಸಿದ. ಅವನ ಜೀವಿತ ನೋಡಿ. ನೀವಾದರೆ ಮಾಡ್ತಿದ್ದೀರ ಪ್ರಿಯರೇ? ದೋಣಿ ಫುಲ್ಲು ಮೀನಿದೆ, 2 ದೋಣಿಯಲ್ಲಿದೆ. ಯೇಸ್ವಾಮಿ ಅದರ ಮಧ್ಯದಲ್ಲಿ ಒಂದು ಮಾತು ಹೇಳಿದ, ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ, ಮನುಷ್ಯರನ್ನು ಹಿಡಿಯೋ ಬೆಸ್ತನಾಗಿರ್ತಿ. ಮೀನನ್ನು ಮಾರಲಿಲ್ಲ, ಯಾರಿಗೂ ಕೊಡಲಿಲ್ಲ, ಅವನು ತಂದು ದಡದಲ್ಲಿ ಇಟ್ಟ, ಅವನು ಯೇಸುವನ್ನು ಹಿಂಬಾಲಿಸಿ. ಹಾಗಾದರೆ ಯೇಸುವನ್ನು ಹಿಂಬಾಲಿಸುವುದರ ಗುಟ್ಟೇನು? ಮುಂದಿನ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳ್ತೇನೆ. ದೇವರು ತಾನೇ ನಮಗೆ ಸಹಾಯಕನಾಗಿ ನಡೆಸಲಿ. ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿ ಸರ್ಪನಾ ದೇವರೇ, ಯೇಸುವೆ ಸಮಯಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಜೀವಿತದಲ್ಲಿ ಏನು ಅದ್ಭುತ ನಡೀತಿದೆ ಅನ್ನೋದಕ್ಕಿಂತಲೂ ನಮ್ಮನ್ನು ಯಾವ ರೀತಿ ಅದ್ಭುತವಾಗಿ ನಡೆಸ್ತಾ ಇದ್ದಿ ಅನ್ನುವಂಥ ಆ ಒಂದು ಆಲೋಚನೆ ನಮ್ಮನ್ನು ಆವರಿಸಿಕೊಳ್ಳಲಿ. ನಿನಗೋಸ್ಕರ, ನಿನ್ನ ವಾಕ್ಯಕ್ಕೋಸ್ಕರ ಜೀವಿಸಲಿಕ್ಕೆ ಕೃಪೆ ಕೊಡು. ನಿನ್ನ ಸಾನ್ನಿಧ್ಯ ನಡೆಸು, ನಿನ್ನ ಆತ್ಮನ ಬಲದ ನಡೆಸು, ನಿನ್ನ ಕೃಪೆ ನೀನು ನಡೆಸಿಕೊಡು. ಯೇಸುವೆ, ನೀನು ಮಹಿಮೆ ಹೊಂದಬೇಕೆಂದು ಪ್ರಾರ್ಥಿಸ್ತೇವೆ. ಕರ್ತನೆ, ಮುಂದಿನ ದಿವಸಗಳಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಹೊಸ ಹೊಸ ಅನುಭವವನ್ನು ನಿನ್ನ ವಾಕ್ಯದ ಮೇರೆಗೆ ಅವರ ಜೀವಿತದಲ್ಲಿ ಕರ್ತನೆ ಕಾರ್ಯ ಮಾಡುವಾಗ, ಮುಂದೆ ಹೋಗುವಾಗ ಅದ್ಭುತಗಳ ಮೂಲಕವಾಗಿ ನಡೆಸುವುದರಿಂದ ಸಾಕ್ಷಿ ಹೇಳಲಿಕ್ಕಾಗುವುದು ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೇಲೆ.